ಎಲ್ಗೆ ಒಂಟೆ ಏ ಎಲ್ಗೂ ಇಲ್ಲ ಸುಮ್ಕೇನಿಯ ಹಿಂಗೇನಿಯ ಒಂಟೆ ಹೊಲದ ಕಡೆ ಹೋಗನಿ ಅಂತ ಹೇಳ್ಬಿಟ್ಟು ಸೊಪ್ಪು ಏನಾರ ಸಿಗ್ತದೇನೋ ಕಿತ್ಕೊಂಡು ಏನಾರ ಹೊಸಿ ಸಾರ್ಗಿರ್ಗೆ ಆಯ್ತದೇನೋ ಅಂತ ಬಂದೆ ನೋಡಿದ್ರೆ ಎಲ್ಲ ಗೈದಾಕ್ಬಿಟ್ಟವ್ರಿ ಸೊಪ್ಪೇನಿಯ ಇಲ್ಲ ಸಾರಿಗೆ ರಾತ್ರಿಗೆ ಏನು ಮಾಡಬೇಕು ಏನೋ ಅದಕ್ಕೆ ನೋಡ್ಕೊಂಡು ಸುಮ್ಮನೆ ಒಯ್ತಾ ಇದ್ದೀನಿ ನಿಂದೇನು ಸಾರು ಮಾಡಿದ್ದೆ ಏ ದನಗಳನ್ನ ಬಿಟ್ಟಿವ್ನಿ ಇನ್ನು ಎಲ್ಲಿ ಸಾರಿ ಹೇಳು ಹೋಗ್ಬಿಟ್ಟು ಒಂದೇ ಕಿತ ಮನೆಗೆ ಹೋಗ್ಬಿಟ್ಟು ಮಾಡಿದ್ರೆ ಆಯ್ತದ ಒಂಚೂರು ಮೊಸರು ಗಿಸ್ರು ಬಜ್ಜಿಯೋ ಏನಾರ ಮಾಡ್ಕೊಂಡು ತಿಂದ್ರೆ ಆಯ್ತು ಹೋಗಿ ಸಾರು 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 ದಿನ ಬೆಳಿಗ್ಗೆ ಆದ್ರೆ ಏನು ಸಾರು ಮಾಡನಿ ಏನು ತಿಂಡಿ ಮಾಡನಿ ಏನು ಒಂದ್ಸನಿ ಏನು ಬಿಡನಿ ನನ್ನ ಜನ್ಮಕ್ಕಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಒಂದ್ಸಷ್ಟದ್ಗಂತೂ ಅಯ್ಯೋ ಬಿಡು ನನಗಂಡ ನೆನ್ನೆ ಮಾಡಿದ್ದೆ ಇವತ್ತು ಅದನ್ನೇ ಮಾಡ್ತಿದ್ಯಾ ಮೊನ್ನೆ ಮಾಡಿದ್ದೆ ಅದನ್ನೇ ಮಾಡ್ತಿದ್ಯಾ ಸಾರಾ ಅಂತ ಹೇಳ್ಬಿಟ್ಟು ಇಷ್ಟುದ್ದ ತೆಗಿತಾನ ಕತೆಯ ಅಯ್ಯೋ ಬದುಕೆ ಏನಾರ ಒಂದು ಮಾಡನಿ ಅಂತ ಅನ್ಕೊಂಡು ಮೊಸರು ಗಿಸ್ರು ಬಜ್ಜಿ ಮಾಡನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ನೋಡಿ ನಾನು ಬತ್ತೀನಿ ನಮ್ಮ ದನಗಳನ್ನ ಆ ಕಡೆ ನೀವು ಬಿಟ್ಟಿದ್ದೀನಿ ಹಂಗೆ ಒಡ್ಕ ಬೇರೆ ಬರ್ಬೇಕಲ್ವಾ ನೋಡಿ ಬತ್ತೀನಿ ಬಾರಿ ಏನ ಶಿವಣ್ಣ ಸತ್ತೋದ್ನಂತೆ ಹೌದೇನು ಓ ಸತ್ತೋದ್ನಲ್ಲ ಅಯ್ಯಪ್ಪ ಆಗ್ಲಿ ಇನ್ನೇನು ತಿಥಿ ಅಂತ ಅನ್ನಿಸ್ತದೆ ನನಗೆ ಗೊತ್ತಾಗಿದ್ದೇನೆ ನೆನ್ನೆ ಸತ್ತೋದ್ರು ಅಂತ ಹೇಳ್ಬಿಟ್ಟು ನನಗೂ ಏನು ಗೊತ್ತಾಗ್ಲಿಲ್ಲ ನೆನ್ನೆ ಹಂಗೆ ನನ್ನ ಗಂಡಂಗಂದ ನಾನು ಹೌದೇ ಇದೇನಪ್ಪ ಇದು ಅಂತ ಅನ್ಕೊಂಡೆ ವಯಸ್ಸಾಗಿತ್ತಾಗ ಅಯ್ಯಪ್ಪಂಗ ನೋಡ್ಕೊಳಕ್ಕೆ ಯಾರು ಇರಲಿಲ್ಲ ಓ ಅಯ್ಯೋ ಒಳ್ಳೆ ಸಾವು ಸತ್ತವನ್ ಬಾರಿ ಯಾರು ಇರಲಿಲ್ಲ ಆಗಳೇ ಪದ್ದಿ ಜೊಯ್ಯಮ್ಮನ ಹೊಲ್ದಾಗೆ ಯಾ ಪಟ್ಟಿ ತೊಗರಿಕಾಯಿ ಹಿಡ್ದೈತಲ್ಲೇ ಪದ್ದಿ ನಾನು ಕೇಳಿದ ತೊಗರಿ ಗಿಡನೇ ಅಯ್ಯೋ ಅದು ಎಲ್ಲಿ ಹಿಡ್ದೈತೆ ಬಾರೆ 4 ಗಿಡ ಹಾಕಿದೀನಿ ಅಂತ ಹೇಳಿದ್ಲು ಇಲ್ಲಿ ನೋಡಿದ್ರೆ ಈಸೊಂದು ಗಿಡ ಹಾಕ್ಬಿಟ್ಟವಳಲ್ಲೇ ನೋಡ್ದೆ ಮುಳ್ಳಿ ನಾವ್ ಈ ಕಡೆ ಬರಕ್ಕಿಲ್ಲ ಶಾನೆ ಎಲ್ಲಿ ಗೊತ್ತೀವಿ ನಾವು ತಿಂಗಳಾದ್ರೂ ಈ ಕಡೆ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಸುಳ್ಳು ಹೇಳೋಳಿ ಅಲ್ಲಿ ನೋಡಿ ಜಾಗ ಹಿಡ್ದೈತೆ ತೊಗರಿಕಾಯಿ ಏನಿ ಅಲ್ಲೇ ಪದಿ ಆ ಕಡೆ ಈ ಕಡೆ ನೋಡು ಯಾರು ಇಲ್ವೇನೋ ಸುಮ್ಮನೆ ಹೊಲ್ದಕ್ಕೆ ಹೋಗ್ಬಿಟ್ಟು ಈ ಕಡೆ ಶಾನೆ ಬರೋಕ್ಕಿಲ್ಲ ಕೊನೆ ಹೊಲ ಅಲ್ವಾ ಯಾರು ಬರ್ತಾರೆ ಈ ಕಡೆ ಹೋಗಿ ಹೆಂಗೋ ತೊಟ್ಟಿ ತಗೊಂಬಂದಿದ್ದೀನಿ ಒಂದು ಚೂರು ಬಿಡಿಸ್ಕೊಬಿಟ್ಟು ಆಮೇಕಿಂದ ಹೋಗಿ ನಿಮ್ಮ ಅಂತಾಗ ಹೊರಚ್ಚು ಕುಂತ್ಕೊಬಿಟ್ಟು ಎಲ್ಲ ಸುಲಿದ್ಬಿಟ್ಟು ಕಾಳು ಎತ್ಕೊಂಡು ಹೋಯ್ತೀನಿ ಮಂತಕ್ಕೆ ನಮ್ಗೆ ಬೇಕಾದ್ರೆ ನಿಮ್ಮ ದನಕ್ಕೆ ನೀನು ಸಿಪ್ಪಿ ಹಾಕ್ಬಿಡಿವಂತೆ ಏನಂತೀಯ ನನಗೂ ತೊಗರಿಕಾಯಿ ಸಾರು ತಿಂದು ಯಾವ ಕಾಲಾಗ ಹೋಗ್ಬಿಟ್ಟಾಯ್ತು ಹಸಿ ತೊಗರಿಕಾಯ ಅಯ್ಯಪ್ಪ ಹೋಳಿ ಮಾಡ್ಕೊಂಡು ತಿಂತಿದ್ರೆ ಅದ್ರ ಮಜಾನೇನಿಯ ಬ್ಯಾರೆ ನಡಿ ಹೋಗ್ಲಿ ಕಿತ್ಕೊಬಿಟ್ಟು ಬರನಿ ಜಯಮ್ಮ ಮಂತಗಿದ್ಲ ಏನೋ ಅಲ್ವೇ ಹೊಲ್ದಾಗಿಲ್ಲ ಅನ್ನಿಸ್ತದ ಜಯಮ್ಮನವೇ ಆ ಕಡೆ ಈ ಕಡೆ ನೋಡ್ತೀನಿ ಇರು ಯಾರು ಗೊತ್ತಾ ಇಲ್ಲ ಏಳೆ ಇಳಿಸು ತೊಟ್ಟಿ ನಿಕ್ಬಿಟ್ಟಿಲ್ಲಿ ನಿಧಾನಕ್ಕೆ ಬಿಡಿಸ್ಕ ನಡಿ ಏನೇ ಹೇಳು ಜಯಮ್ಮ ನಾವು ಕೊಟ್ರೆ ಬೇಕಾದ್ರೆ ಇಸ್ಕೊಬಿಡ್ತಾಳೆ ಕಣ್ಲೆ ಆದರೆ ಅವಳು ಮಾತ್ರ ನೀನು ಜಪ್ಪಯ್ಯ ಅಂದ್ರೂ ಬಿಚ್ಚಾಕಿಲ್ಲ ನೋಡು ನಮ್ಮ ಹೊಲ್ದಾಗ ನಾನೇನ ಬೆಳೆದ್ರೆ ಕಿತ್ಕೊಂಡೋಗಿ ನಾನೇನಿಯ ಕೊಡ್ತೀನಿ ತಕಳೆ ಮಾಡೆ ಪಾಪ ಅಂತ ಹೇಳ್ಬಿಟ್ಟು ಈ ಮನೆಯಾಳಿ ನೋಡ್ದೇನ್ಲೆ ಒಂದು ದಿನಕ್ಕೂ ನಾವು ಹೊಲ್ದಾಗ ಹಾಕಿದೀವಿ ಪೊದ್ದಿ ಬಾ ಅಂತನೂ ಅನ್ನಕ್ಕಿಲ್ಲ ಅವಳನ್ನ ಏನು ಅನ್ಕೊಂಡಿದ್ಯಾ ಮಳ್ಳಿ ಮಿಂಚುಳಿ ಬಂದಿರೋದೆಲ್ಲ ಬಾಸ್ ಹಾಕನ್ನು ಸಂದಾಗ ಹಾಕತ್ತಾಳೆ ಅದೇ ಏನಾದ್ರೂ ಅವಳದು 10 ರೂಪಾಯಿ ಬಿಚ್ಚು ಅನ್ನು ಯಪ್ಪೋ ಲಬ ಬಾಯ್ ಬಿಡ್ಕತ್ತಾಳೆ ಅಯ್ಯೋ ಯಪ್ಪ 10 ರೂಪಾಯಿ ಕಳಿಯಕ್ಕಿಲ್ಲ ಅವಳಂತೂ ಏನು ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ಬಿಡು ಕಿತ್ಕೊಂಡು ಹೋಗೋಣ ಇವತ್ತು ಇಬ್ರು ಮನೆಗೂ ಸಂದಾಗ ಉಳಿಸಾರು ಮಾಡ್ಕೊಂಡು ತಿನ್ನೋಣ ಹಂಗೆ ಮಾಡೋಣ ಒಳಗಡೆಗೆ ನಡಿ ಇಲ್ಲೆಲ್ಲ ಇನ್ನೂ ಹೂವು ಕಾದೈತೆ ಒಳಗಡೆ ನಡಿ ಒಳಗಡೆ ನೋಡನಿ ಏನಾರ ಸಂದಾಗ ಸಿಗ್ತದೇನೋ ಜಾಗ ಹಿಡ್ದೈತಲ್ಲ ಸರಾಜಿ ಯಾ ಪಟ್ಟಿ ಜಾಗ ಹಿಡ್ದೈತೆ ಯಪ್ಪ ಶಿವನೇ ಇಷ್ಟಿದ್ರೂ ಮನೆಯಾಳಿ ಒಂದು ದಿನಕ್ಕೂ ಬಾರೆ ಪದ್ದಿ ಕಿತ್ಕೊಂಡು ಹೋಗಿವಂತೆ ಅಂತ ಅನ್ಲಿಲ್ಲ ಒಂದಿನ ಸಾರು ಮಾಡಿದ್ದು ಏನು ಮಾಡಿದ್ರು ಏಳಲೇ ಇಲ್ವಲ್ಲ ಈ ಮನೆಯಾಳಿ ಹೇಳ್ತಾಳೆ ನಿಂಗೆ ಅವಳು ಮಕ ಮುಚ್ಚ ಹೇಳ್ತಾಳೆ ಸುಮ್ಮನಿರು ತಿನ್ನೋದ್ರಾಗ ಏನಿಯ ಮಜಾಶ್ಯಾನೆ ಕದ್ಕೊಂಡೆ ನೀನಿಯ ತಿನ್ನನ್ ಸುಮ್ಕಿರು ನಮ್ಮ ಹೊಲ್ದಾಗಂತೂ ಈ ಕಿತ್ತ ಹಾಕಿಲ್ಲ ಪದಿ ಹಾಕಿದ್ರೆ ನಾನೇ ಕಂಡ್ರ ಹೊಲ್ದಾಗ ಕೀಳಕ್ಕೆ ಬರ್ತಾಯಿದ್ದೆ ನಾನೇನಿಯ ನಮ್ಮ ಹೊಲ್ದಾಗೇನು ಇದು ಮಾಡ್ಕೊತಾ ಇದ್ದೆ ನೀನು ಏನೇ ಹೇಳು ಯಪ್ಪ ಈ ಜಯಮ್ಮರ ಹೊಲ್ದಾಗ ಬಿಟ್ಟಷ್ಟು ನಮ್ಮದ್ರಾಗ ಬಿಡಲ್ಲ ಬಿಡು ಮಣ್ಣು ಒಂಥರ ಸಂದಕೈತಲ್ಲ ಇವ್ರದ್ರಾಗೆ ಅದಕ್ಕೇನೆ ಗಿಡನ ಉದ್ದೂಕ ಬೆಳೆದು ಬಿಟ್ಟೈತೆ ಒಳಗಡೆ ಹಾಕವಳು ನೋಡೋಸಿ ಕಾಣ್ದಿದ್ದಂಗೆ ಒಳಗಡೆ ಹಾಕಿರೋದಕ್ಕೆ ನಮ್ಗೇನು ಅಷ್ಟೊಂದು ಏನು ಗೊತ್ತಾಗಕ್ಕಿಲ್ಲ ಇಲ್ಲೆಲ್ಲ ಹಾಕ್ಬಿಟ್ಟಿದ್ರೆ ಗೊತ್ತಾಗ್ಬಿಡೋದು ಅಂತ ಅನ್ನಿಸ್ತದೆ ದೂರ ಅಲ್ವಾ ಅಷ್ಟೊಂದೇನು ಗೊತ್ತಾಗಕ್ಕಿಲ್ಲ ತಗ ಇಲ್ಲಿಗೆ ನಾವು ಬರೋದು ಇಲ್ವಲ್ಲೇ ಜಾಸ್ತಿ ಏನು ಬರೋನಿ ಬಾ ಈ ಕಡೆ ಎಲ್ಲ ನಾನು ಸೊಪ್ಪು ಕಿಪ್ಪೇನಾರ ಸಿಗ್ತದೆ ಅಂತ ಈ ಕಳಿತ್ಲಾಗ ಬಂದೆ ಎಲ್ಲ ಗೇದ್ಬಿಟ್ಟವ್ರೆ ಬಿಡು ಹೊತ್ತಾಗೆ ಗಟ್ಟಿರೋ ತೊಗರಿಕಾಯಿ ತೊಟ್ಟಿ ತುಂಬ ಕಿತ್ಕೊಂಡು ಹೋಯ್ತಿರೋದೇನೇನಿಯ ನಮ್ಮದ್ರಾಗೆ ಎಷ್ಟು ಕಿತ್ಕೊಳಕ್ಕಿಲ್ಲ ಬಾ ಏನೋ ಅಯ್ಯೋ ಪಾಪ ಅಂತ ಅನ್ನಕ್ಕೆ ನಮ್ಮದ್ರಾಗ ಏನಿಯ ಕಿತ್ ಗುಡ್ಡೆ ಹಾಕೊಂಡು ಹೋಯ್ತಾಳೆ ಕೇಳಿದ್ರೆ ಅಯ್ಯೋ ಬಿಡೆ ಸರಜಿ ನಾನು ನೀನು ಬ್ಯಾರೆನೇನೆ ಅಂತಾಳೆ ಅವಳು ಮಾತ್ರ ನೋಡು 10 ರೂಪಾಯಿದು ತೆಗೆದುಕೊಡಕ್ಕಿಲ್ಲ ಅಯ್ಯೋ ಲೇ ಪೊದ್ದಿ ಲೇ ಸರೋಜಿ ಏ ಜಯಮ್ಮನ ಹೊಲ್ದಾಗೆ ಕಾಯಿ ಕಿತ್ಕೊತಾ ಇದ್ದೀರೇನು ಜಯಮ್ಮ ನೋಡ್ಬಿಟ್ಲು ಅಂತಂದ್ರೆ ಕತೆಯ ಮುಗಿಸ್ಬಿಡ್ತಾಳೆ ಅಷ್ಟೇನಿಯ ಏನಿ ಹೆಂಗವಳು ಈಗ ತಾನೇ ಗಂಡನ ಕರ್ಕೊಂಡು ಗಾಡಿನಾಗ ಮುದ್ಗಿರಿಗೆ ಹೋದ್ಲು ಅಂತ ಹೇಳ್ಬಿಟ್ಟು ನಾನು ಒಂದೇ ಉಸಿರನಾಗ ಓಡ್ ಬಂದೆ ಒಂದು ಇಡಿ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಯಪ್ಪ ಏನು ತೊಟ್ಟಿಗೆ ತುಂಬಿಸ್ತಾ ಇದ್ರಲ್ಲ ನನಗೇನಾರು ಸೇರಿಸಿದ್ರಲ್ಲ ತುಂಬ್ಕೊತಾ ಇದ್ರು ಎಲ್ಲನೂ ಅಯ್ಯಪ್ಪ ನೀನು ಬಂದು ಏನೇ ಅಂತ ಹೇಳಿದ ತಕ್ಷಣ ಶಾಕ್ ಆಗೋಯ್ತು ಈ ಅಮ್ಮೇನು ಕೊದ್ಯಕ್ಕೆ ಬರೋಕ್ಕೆ ಹೇಳ್ವೇನೋ ಅನ್ನಂಗೆ
ಅಮ್ಮ ತಾಯಿ ನಾವೇನು ತೊಟ್ಟಿ ತೊಟ್ಟಿ ತುಂಬ್ಕೊತಾ ಇಲ್ಲ. ನನಗೂ ಸರಜಿಗೆ ಸೇರ್ಬಿಟ್ಟು ಒಂದು ಈಸೇಸ್ ಕಿತ್ಕೊತಾ ಇದೀವಿ ಅಷ್ಟೇ ನೀನಿಯ. ಹ್ಞೂ, ನೀನೇನು ಸಾಚನೋ ಅನ್ನೋಳಂಗೆ ಬಂದ್ಬಿಟ್ಲಿಲಿ. ನೀನು ಕಿತ್ಕೊಳಕ್ಕೆ ತಾನೇ ಬಂದಿರೋದು. ಯಾಕೋ ಬಾಯಿ ರುಚಿ ಕೇಳ್ತಿತ್ತು. ನನ್ನ ಮಗ ಪೂರಿನೂ ತೊಗರಿ ಕಳಿಸಿ ಸಾಗು ತಿನ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ ಅಂತ ಹೇಳ್ದ. ಅದಕ್ಕೆ ನಾನು ಸರಿ ಬುಡ ಮಾಡನ್ ರಾತ್ರಿಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ತೊಗರಿಕಾಯಿ ಗಿಡ ಜಯಮ್ಮ ಹಾಕಿದ್ಲು. ಹೋಗಿ ಜಯಮ್ಮನ ಕೇಳಿದ್ರೆ ನಮ್ಮದ್ರ ಕಾಯಿ ಇಲ್ಲ ಎಂಥದ್ದು ಇಲ್ಲ ಹೋಗು ಅಂದ್ಲು. ನಾನು ಮೊನ್ನೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ, ಜಾಗ ಹಿಡ್ದಿತ್ತಲ್ಲ, ಅದಕ್ಕೆ ನೀನು ಕಿತ್ಕೊಂಡು ಹೋಗೋಣ ಒಂದು ಹಿಡಿ ಅಂತ ಬಂದೆ. ಹೌದೇ ಅಮ್ಮ ತಾಯಿ, ನೀನು ಬಾಯಿ ಬಿಟ್ಬಿಟ್ಟಿಯ. ಮೊದಲೇ ನೀನು ಬಾಯಿ ಬಡ್ಕಿ ಆಮೇಕಿಂದ ಬಾಯಿ ಬಿಟ್ಬಿಟ್ಟಿಯ. ನಿಧಾನಕ್ಕೆ ಶಬ್ದ ಮಾಡ್ದಿರಂಗೆ ಪಟ 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 ಅಂತ ಕಿತ್ಕೊಬಿಡು. ಅಯ್ಯೋ ಜಾಗ ಹಿಡಿದು ಕುಂತವೆ. ಆ ಜಯಮ್ಮ ಏನೋ ಕಾಳ್ಗೆಲ್ ಮಾಡ್ಕೊಳಕ್ ಬಿಟ್ಟವಳ ಏನೋ ಗೊತ್ತಿಲ್ಲ. ಹುಷಾರಾಗಿ ಆ ಕಡೆ ಕಿತ್ಕೊಳಕೋ ನೀನು. ಹೇಳಕ್ ಹೋಗ್ಬೇಡಕೋ, ಸಿಗುತ್ತು ಅಣ್ಣ ಕಟ್ಬಿಡ್ತಾಳೆ ಗೊತ್ತಲ್ಲ, ಊರ್ ಬಜಾರಿ ಅವಳು ಬಾಯಿಗೆ ಹೋಗಿಲ್ಲ ಕಾಯ್ತದೆ. ಓಯ್ಯಪ್ಪ, ನಾನೇನು ಹೇಳಕ್ಕಿಲ್ಲ. ನನಗೇನು ಶಾನೆ ಬೇಡ, ಒಂದಿಡಿ ಕಿತ್ಕೊತೀನಿ ಅಷ್ಟೇನೇನೆ. ಸರಿ ಸರ್ನ ಕಿತ್ಕೊಳಕೋ, ಸರ್ನ ಹೋಗನಿ. ಸದ್ಯ ನೀನು ಹೇಳಿದ್ದಕ್ಕೆ ನಂಗೂ ಗೊತ್ತಾಗಿದ್ದು ಪ್ಯಾಟ್ಗೋಳೆ ಅಂತ ಹೇಳ್ಬಿಟ್ಟು ಗಂಡನ ಜೊತೆ ಮತ್ತೆ ಇನ್ನೊಂದು ಗಂಟೆ ಬೇಕಾಯ್ತದೆ ಅಷ್ಟೊತ್ತಿಗೆಲ್ಲ ಕಿತ್ಕೊಬಿಟ್ಟು ಹಾಕೋ. ಸಿಪ್ಪೆ ಗಿಪ್ಪೆ ಏನಾರ ನೀನು ಮನೆ ಮುಂದೆ ಹಾಕ್ಬಿಟ್ಟಿಯಾ. ಆಮೇಕಿಂದ ಮನೆಯಾಳಿ ಸಿಪ್ಪೆನೂ ಕಂಡಿಡಿತಾಳೆ. ನಮ್ದೇ ನೀ ಸಿಪ್ಪೆ ಅಂತ ಕೂತ್ಕೊತಾಳೆ. ಓ ಗೊತ್ತೇಳ ಮನೆಯಾಳಿ ಕತೆಯ, ನಂಗೆ ಗೊತ್ತಿಲ್ವೇ. ಕಿತ್ಕೊಳ್ಳಿ ನಾನು ಕಿತ್ಕೊತೀನಿ. ನೀವೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ನೀವು ಕೇಳಿದ್ರೆ ಪ್ರಿಯ ಕೊಡಕ್ಕಿಲ್ವೇನೋ ಅವಳು ಕೊಡದೆ ಕಿತ್ಕೊಂಡು ತಿನ್ನೋದ್ರಾಗ ಎತ್ತಿದ ಕೈ ಅಷ್ಟೇನ ಕಳಕೋ. ಕೊಡೋದು ಗಿಡದಿಲ್ಲ, 10 ಪೈಸಾ ಬುಚ್ಚಾಕಿಲ್ಲ. ಇನ್ನು ನಮ್ದೇನಾರ ಇದ್ರೆ ಕೊಟ್ಟು ಕಳ್ಕೋಬೇಕು ಅಷ್ಟೇನೇನೆ. ಮುಂದೆ ನೋಡಿ ಸರಜಿ, ಆ ಮುಂದಿನ ಗಿಡಕ್ಕೆ ಹೋಗಿ ಕಿತ್ಕ. ಸಾಕಿನ ಎಷ್ಟು ಶಾನೆನೇ ಆದ್ವು ಅನ್ನಿಸ್ತದೆ. ಹುಷಾರ ಒತ್ಕೊಂಡು ಹೋಗ್ಬಿಟ್ಟು ಬಾ ಸುಲ್ಕಣನ್ ಸಾಕು. ಲೇ ಅಕ್ಕ ಕಮ್ಮಿ, ನಿಮ್ಗೆ ಕೊಡಕ್ಕಿಲ್ಲ ಫ್ರೆಂಡುಗಳಿಗೆ ಅಂತ ಹೇಳಿದ್ರೆ ಕ್ಲೋಸ್ ಫ್ರೆಂಡುಗಳಿಗೆ, ಇನ್ನು ನಮಗಿನ್ ಯಾವ ಪಾಟಿ ಕೊಟ್ಟೋಳು ಮನೆಯಾಳಿ ಯೋಚನೆ ಮಾಡ್ಬಿಡಿ. ಕೊಡೋದಂತೂ ಮಾತೇ ಇಲ್ಲ ಬಿಡು. ಅಯ್ಯೋ ಅವಳು ಬಿಡು, ಅವಳ ಕತೆ ಯಾಕೆ. ನಮ್ಮದ್ರ ಕಿತ್ಕೊಂಡು ಹೋಗು ಅಂದ್ರೆ ಕಿತ್ಕೊಂಡು ಹೋಯ್ತಾಳೆ ಅಷ್ಟೇ. ನಮ್ಮದ್ರಾಗಿರೋ ನಿಂಬೆ ಹಣ್ಣು, ಆಮೇಲೆ ಆ ಕೊರ್ಬೇನ್ ಸೊಪ್ಪು ಕಡಮಾಡಾಕ್ಬಿಟ್ಲು ಕಣಕ ನಮ್ಮ ಮನೆಗೆ. ನನಗಿನ್ನ ಶಾನೆ ಅವಳೆ. ನಿಂಬೆ ಹಣ್ಣು ಇರೋ ಗಂಟನೂ ದಿನಾ ಚಿತ್ರಾನ್ನನೇ. ಬರೋದು 2 ನಿಂಬೆಹಣ್ಣು ಅಂತ ಕುಯ್ಕೊಂಡು ಕಿತ್ಕೊಂಡು ಹೊಂಟು ಹೋಗ್ಬಿಟ್ಲದಾಗೆ. ಕೊತ್ತಂಬರಿ ಗಿಡ ಇರಲಿ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಗಿಡ ಹಾಕೊಂಡಿದ್ದೆ. ನನಗಿನ್ನ ಶಾನೆ ಅವಳೇನೇನಿಯಾ. ಬಂದ್ ಕಿತ್ಕೊಂಡು ಹೋದ್ಲು. ಅವಳು ಕಾಟು ಕೊತ್ತಂಬರಿ ಸೊಪ್ಪು ಹಾಕೋದೇನೇನಿಯಾ ಬಿಟ್ಬಿಟ್ಟೆ ಆಯ್ತಾಗ. ನಾನಂತೂ ನಮ್ಮಂತ ಹಂಗೆ ಮಾಡ್ತಾಳೆ. ಅಯ್ಯೋಯ್ಯೋ ಯಪ್ಪ, ಟಮಟೆ ಗಿಡ ಎಲ್ಲ ಹಾಕಿದ್ನಲ್ಲ, ನುಣ್ಣು ಕಿತ್ಕೊಂಡು ಹೋಗೋಳು ಬಂದು. ಫ್ರೆಂಡು ಅಂತ ಅನ್ಕೊಂಡು ಎಲ್ಲ ನುಣ್ಣು ಬೋಳ್ಸಾಕ್ಬಿಟ್ಲು ನನ್ನಂತೂ. ಅದಕ್ಕೆ ನೀನಿಯಾ ನೀವಿಬ್ರು ಸೇರ್ಕೊಂಡು ಇವಾಗ ಅವಳನ್ನ ಬೋಳಿಸ್ತಿದ್ದೀರಾ? ಓ ಬೋಳ್ಸೋದು ನೋಡುವ ಬಾಯಿ ಬುಟ್ಟಿಯ. ನಾವನ ಫ್ರೆಂಡು ಅಂತ ಸುಮ್ಮನಾಯ್ತಾಳೇನೋ ಗೊತ್ತಿಲ್ಲ. ನೀನೇನಾರ ನನ್ನ ಬಾಯಿ ಬುಟ್ಟೆ ಅಂದ್ರೆ ನೀನು ಜುಟ್ಟ ತರದ್ಬಿಟ್ಟು ತ್ವಾರಣ ಕೊಟ್ಬಿಡ್ತಾಳೆ. ಯವ್ವ ಪುದ್ದಿ, ಒಪ್ಪಿ ತೊಪ್ಪಿನ ಹೇಳ್ಬಿಡ ಕಣಮ್ಮ ತಾಯಿ. ಯಾಕೆ ಬೇಕು ನನಗೆ ಈ ಮುದುಕಿಗೆ ಸಾಯ ಕಾಲದಾಗ ಹೊಳ್ತಾಗ ಉಗಿಸ್ಕೊಂಡು ಜನ್ಮ ಜಾಲಾಡ್ಸ್ಕೊಳ್ಳೋದು? ಸರಿ, ನನಗೊಂದು ಇಡಿ ಸಾಕು ಅಂತ ಹೇಳಿದ್ನಲ್ಲ, ನಿಮ್ಮ ಮುದ್ರೆಗೆ ಒಂದು ಇಡಿ ತಗೋತೀನಿ. ಎಲ್ಲ ಅದಕ್ಕೆ ಹಾಕಿದ್ದೀನಿ ನೋಡಿರಿ. ಹೋಗೋಣದಾಗ ಸಾಕು. ಇನ್ನು ಬಂದ್ಗಿಂದೋಳು ಈ ಕಡೆ ಆಸೆನೇನಿಯಾ ಗಾಡಿ ಎತ್ಕೊಂಡು ಹೋದ್ಲು. ಏನಾರ ಬಂದ್ಗಿಂದ ಬಿಟ್ಲು ಅಂತಂದ್ರೆ ಯವ್ವ ಇಲ್ಲೇ ನಮ್ಮ ಗಾಳಿ ಬಿಡಿಸ್ಬಿಡ್ತಾಳೆ. ನೋಡಕ ಯಾರಣ್ಣ ಬತ್ತವ್ರ ಅಂತ ಹೇಳ್ಬಿಟ್ಟು ರೋಡಾಗೆ. ಯಾರು ಬತ್ತಿಲ್ಲ, ಸರ್ಸರ್ನ ಬಂದ್ಬಿಡಿ, ಹೊಂಟ್ಬಿಡಣ. ಸೊಪ್ಪು ಕಿತ್ಕೊಳಕ್ ಹೋಗಿ ತೊಗರಿಕಾಯಿ ಏನೇ ಸಿಕ್ತು. ನೋಡಿ ಸರ್ಸರ್ನ